हादसा नहीं गणेश विसर्जन जुलूस हादसे को लेकर केंद्रीय मंत्री प्रशांत जोशी ने कहा कि बिना किसी उकसावे के लाठीचार्ज किया गया, जो उनके 35 वर्षों के राजनीतिक जीवन में पहली बार हुआ। उन्होंने बताया कि उन्होंने 25 वर्षों तक सांसद के रूप में कार्य किया है और राष्ट्रीय ध्वज आंदोलन में भी हिस्सा लिया, लेकिन इस तरह की घटना कभी नहीं देखी। प्रशांत जोशी ने इस मामले की निंदा की और कहा कि ऐसी घटनाओं में जनता और श्रद्धालुओं की सुरक्षा को खतरा होता है। उन्होंने स्थिति को गंभीर बताते हुए जिम्मेदारों के खिलाफ कार्रवाई की आवश्यकता पर जोर दिया। ನೋಡ್ರಿ ಇಲ್ಲಿ ಏನೋ ಗಲಾಟೆ ಏನೋ ಆಗಿರಲಿಲ್ಲ, ಗಲಾಟೆ ಇಲ್ಲದ ಲಾಠಿ ಚಾರ್ಜ್ ಆದಂಥ ಮೊದಲನೇ ಉದಾಹರಣೆ ಇರಬೇಕು. ನಾನು ಸುಮಾರು 35 ವರ್ಷಕ್ಕಿಂತ ಜಾಸ್ತಿ ಆಯಿತು ನಾನು ಪಬ್ಲಿಕ್ ಲೈಫ್ದಾಗಿದ್ದೀನಿ. 5 ಟರ್ಮ್ ಮತ್ತು MP ಇದ್ದೀನಿ. ಅದಕ್ಕಿಂತ ಮೊದಲ ನಾನು ಜಿಲ್ಲಾ ಅಧ್ಯಕ್ಷ ಇದ್ದೆ BJPದ್ದು. ಅದರ ಸಮೀಪ 30-35 ವರ್ಷದಿಂದ ಅದಕ್ಕಿಂತ ಮೊದಲು ರಾಷ್ಟ್ರಧ್ವಜದ ಹೋರಾಟ ಮಾಡಿವಿ. ಆವಾಗೂ ಸಹಿತ ಪೊಲೀಸರ ಮತ್ತು ಅವತ್ತಿನ ಸರ್ಕಾರದ ತಪ್ಪು ನಿರ್ಣಯದಿಂದ ಕೆಲವಾದರೂ ಸಹಿತ ಸಾಮಾನ್ಯ ಪೊಲೀಸರು, ಪೊಲೀಸ್ ಆಫೀಸರ್ಸು ನಂತರ ಬಂದವರು ಭಾಳ ಸೌಹಾರ್ದಯುತವಾಗಿ ನಡ್ಕೋತಿದ್ರು. ಇಲ್ಲಿ ಏನೂ ರೀಸನ್ನೇ ಇಲ್ಲ, ಮುಸಲ್ಮಾನರ ವಿರೋಧ ಇಲ್ಲ, ಮುಸಲ್ಮಾನರು ಕಲ್ಲು ಹೊಡೆದ್ರು ಅಂತ ಇಲ್ಲ. ಇದ್ದಕ್ಕಿದ್ದಂಗೆ ಬಂದು ಒಬ್ಬ CPI ಇಲ್ಲಿ ಅವ ಲಾಠಿ ಚಾರ್ಜ್ ಮಾಡ್ಸೋಣ. 2 ಕಾನ್ಸ್ಟೇಬಲ್ಗಳು ಇಲ್ಲಿ ನೀವು ಹಂಗೆ ಹೋಗ್ಬೇಡ್ರಿ, ನಂದು ವಿನಂತಿ ಅದ ನಿಮಗೆ. ಇಲ್ಲ ಸಣ್ಣ ಮಕ್ಕಳು 2nd ಸ್ಟ್ಯಾಂಡರ್ಡು, 2ನೇ ಸ್ಟ್ಯಾಂಡರ್ಡು, 3ನೇ ಸ್ಟ್ಯಾಂಡರ್ಡು, UKG ಮಕ್ಕಳನ್ನ ಹೊಡೆದಾರ ಇಲ್ಲಿ. ಅವ್ರು DJ ನೋಡ್ಲಿಕ್ಕೆ ಬಂದಿದ್ದರು, UKG ಮಕ್ಕಳನ್ನ ಹೊಡೆದಾರಿಲ್ಲ. ಅವರೆಲ್ಲ ತೋರಿಸಿದ್ರು, SP ಅವ್ರ ಮುಂದೆ ತೋರಿಸಿದ್ರು. ಹಾಗಾಗಿ ಇಲ್ಲೇನೋ ಒಬ್ಬ ಕಮತ್ಗಿ ಅಂತ ಹೇಳ್ಕೊಂಡು ಇನ್ಸ್ಪೆಕ್ಟ್ರು ಇಲ್ಲಿ ಈ ಊರಿನ ಮೇಲೆ, ಇಲ್ಲಿ ಊರಿನ ಜನ ಹೇಳೋದು ಅವ್ರ ಮೇಲೆ, ಆ ವ್ಯಕ್ತಿಗೆ, ಆಫೀಸರ್ಸ್ಗೆ ಏನೋ ಸಿಟ್ಟಿದೆ, ಪೊಲಿಟಿಕಲ್ ಕಾರಣ ಇಟ್ಟುಕೊಂಡು ಅವ್ರ ಮೇಲೆ ಹಲ್ಲೆ ಮಾಡಿಸಿದ್ದಾರೆ. ಇದು ಲಾಠಿ ಚಾರ್ಜ್ ಅಲ್ಲ, ಇದು ಹಲ್ಲೆ. ಇದು ಅದಕ್ಕೆ ನಾವು SP ಅವ್ರಿಗೂ ಹೇಳಿವಿ, ಕಟ್ಟುನಿಟ್ಟಿನ ಕ್ರಮ ಆಗಬೇಕು, ಇಲ್ಲಾಂದ್ರೆ ನಾವು ಮುಂದೂ ಹೋರಾಟ ಮುಂದುವರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳ್ತೀವಿ.